ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನ ಹಿರಿಯರೇ ಮತ್ತು ಪ್ರೀತಿಪಾತ್ರರಾದ ಕಿರಿಯರೇ, ನಾವಿಂದು ಪ್ರವಾದಿ ಮುಹಮ್ಮದ್ ಮತ್ತು ಅವರ ಜೀವನ ಸಂದೇಶದ 17ನೇ ಸರಣಿಯಲ್ಲಿದ್ದೇವೆ ಮತ್ತು ಕಳೆದ 16ನೇ ಸರಣಿಯಲ್ಲಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಮಕ್ಕಾದ 2 ಘಟಾನುಘಟಿಗಳಾದ ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹು ಮತ್ತು ಉಮರ್ ರದಿಯಲ್ಲಾಹು ತಾಲಾ ಅನ್ಹು ಇಸ್ಲಾಂ ಸ್ವೀಕರಿಸಿದ ಘಟನೆಯ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಈ 2 ಘಟಾನುಘಟಿಗಳ ಇಸ್ಲಾಂ ಸ್ವೀಕಾರದ ನಂತರ ಮುಸ್ಲಿಮರ ಪಾಲಿಗೆ ಒಂದು ದೊಡ್ಡ ಬಲ ಬಂದಂತಾಯಿತು. ಮೊಟ್ಟ ಮೊದಲ ಬಾರಿ ಅವರು ಕಾಬಾದಲ್ಲಿ ಹೋಗಿ ನಮಾಜ್ ನಿರ್ವಹಿಸಿದ್ದರು. ಈ ಕಾರಣಕ್ಕಾಗಿಯೇ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ಅಲ್ ಫಾರೂಕ್ ಅಂತ ಹೇಳಿದರೆ ಸತ್ಯ ಮಿಥ್ಯಗಳ ನಡುವೆ ಒಂದು ರೀತಿಯ ವ್ಯತ್ಯಾಸವನ್ನು ಏರ್ಪಡಿಸಿದಂತಹ ವ್ಯಕ್ತಿ ಎಂಬ ಹೆಸರು ಬಂತು. ಮತ್ತು ಅದರ ಸ್ವಲ್ಪ ಕಾಲದ ನಂತರವೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಕ್ಕಪ್ಪನವರ ನಿಧನ ಆಯಿತು. ಮತ್ತು ಈ ನಿಧನದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಒಂದು ದೊಡ್ಡ ಪರಿಣಾಮ ಕೂಡ ಆಯಿತು. ಏಕೆಂದರೆ ಅವರು ಇಸ್ಲಾಂ ಸ್ವೀಕಾರ ಮಾಡದೇ ಇದ್ದರೂ ಕೂಡ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಕ್ಕೆ ಹೋಗಡದೇ ಇದ್ದರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯಂತ ದೊಡ್ಡ ಬೆಂಬಲಿಗರಾಗಿದ್ದರು. ಮತ್ತು ಅವರ ಉಪಸ್ಥಿತಿಯಲ್ಲಿ ಯಾರಿಗೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಹಲ್ಲೆ ಮಾಡಲು ಅಥವಾ ಅವರನ್ನು ಮಿತಿಮೀರಿ ಉಪದ್ರವಿಸಲು ಯಾರಿಗೂ ಸಾಧ್ಯ ಇರಲಿಲ್ಲ. ಮತ್ತು ಅದರ ಸ್ವಲ್ಪ ಕಾಲದ ನಂತರ ಅವರ ಪತ್ನಿಯಾದ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ನಿಧನವೂ ಕೂಡ ಆಯಿತು. ಮತ್ತು ಈ 2 ನಿಧನದ ಕಾರಣದಿಂದಾಗಿ ಆ ವರ್ಷವನ್ನೇ ದುಃಖದ ವರ್ಷ ಅಥವಾ ಆಮುಲ್ ಹುಜುನ್ ಎಂದು ಕರೆಯಲಾಗುತ್ತದೆ. ಇನ್ನು ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ಬಗ್ಗೆ ಹೇಳುವುದಾದರೆ, ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅತ್ಯಂತ ಹೆಚ್ಚು ಗೌರವ ಇದ್ದ, ಪ್ರೀತಿ ಇದ್ದ ಒಂದು ಮಹಿಳೆಯಾಗಿದ್ದರು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಅವರ ಜೀವಿತ ಕಾಲದಲ್ಲಿ ಬೇರೊಂದು ವಿವಾಹ ಆಗಿರಲಿಲ್ಲ. ಮತ್ತು ಅವರ ಎಲ್ಲ ಸಂತಾನ ಭಾಗ್ಯವೂ ಕೂಡ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ಮೂಲಕವೇ ಅವರಿಗೆ ಲಭ್ಯವಾಗಿತ್ತು. ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರು ನಿಧನರಾಗುವಂತಹ ಸಂದರ್ಭದಲ್ಲಿ ಹೇಳಿದರು, ನನಗೆ ಒಂದು ವಿಷಯದಲ್ಲಿ ಸಂತೃಪ್ತಿ ಇದೆ. ಯಾಕೆಂದರೆ ನಾನು ನಿಮ್ಮ ಮೂಲಕ ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಿದ್ದೇನೆ ಮತ್ತು ನಿಮ್ಮ ಪ್ರೀತಿಯನ್ನು ಕೂಡ ಗಳಿಸಿದ್ದೇನೆ. ಈ 2 ಆಸ್ತಿಯೊಂದಿಗೆ ನಾನು ಈ ಲೋಕವನ್ನು ನಿರ್ಗಮಿಸುತ್ತಿದ್ದೇನೆ ಎಂದು ಅವರು ಹೇಳಿದರು. ಮತ್ತು ಸ್ವಲ್ಪವೇ ಸಮಯದಲ್ಲಿ ಅವರು ಈ ವಿಶ್ವದಿಂದ ನಿರ್ಗಮಿಸಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದಫನ ಕಾರ್ಯವನ್ನು ಸ್ವತಃ ನಿರ್ವಹಿಸಿದರು. ಮತ್ತು ಆಗಿನ್ನೂ ಜನಾಜಾ ನಮಾಜ್ ಎಂಬ ಆದೇಶ ಬಂದಿರಲಿಲ್ಲ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಾಗಿ ಜನಾಜಾ ನಮಾಜ್ ನಿರ್ವಹಿಸಲಿಲ್ಲ. ಬದಲಾಗಿ ದಫನ ಕಾರ್ಯದ ನಂತರ ಅವರಿಗಾಗಿ ಪ್ರಾರ್ಥಿಸಿದರು. ಅಲ್ಲಿಯವರೆಗೆ ಇನ್ನೂ ಕೂಡ ಜನಾಜಾ ನಮಾಜ್ ಎಂಬ ಆದೇಶ ಬಂದಿರಲಿಲ್ಲ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಅತೀವವಾದ ಸಂಬಂಧವನ್ನು ಹೊಂದಿದ್ದರು. ಮತ್ತು ಅವರ ನಿಧನದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟೋ ಸಮಯದವರೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖದಲ್ಲಿ ಆ ದುಃಖದ ಛಾಯೆ ಕಾಣ್ತಾ ಇತ್ತು ಎಂದು ಜನರು ಹೇಳ್ತಾರೆ. ಇದು ಅವರ ವ್ಯಕ್ತಿತ್ವವನ್ನು ಎಷ್ಟು ಪ್ರಭಾವಿತಗೊಳಿಸಿತ್ತು ಮತ್ತು ಎಂತಹ ಸಂಬಂಧವನ್ನು ಅವರು ಹೊಂದಿದ್ದರು ಎಂಬುದನ್ನು ಸೂಚಿಸುತ್ತದೆ. ಮತ್ತು ಅವರ ವಿಶೇಷತೆ ಅಂತ ಹೇಳಿದರೆ, ಅವರು ಹಜರತ್ ಖದೀಜತುಲ್ ಕುಬ್ರಾ ರದಿಯಲ್ಲಾಹು ತಾಲಾ ಅನ್ಹಾ ರವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನೇಕ ರೀತಿಯ ಸಹಾಯವನ್ನು ಮಾಡಿದ್ದರು. ಮತ್ತು ಅವರ ನಿಧನದ ನಂತರವೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಏನಾದರೂ ವಸ್ತು ಬಂದು ತಲುಪಿದರೆ, ಅಥವಾ ಉದಾಹರಣೆಗೆ ಒಂದು ಇಡೀ ಆಡು ಅವರಿಗೆ ಲಭ್ಯವಾದರೆ ಅದರ ಮಾಂಸವನ್ನು, ಆ ಕಾಲದಲ್ಲಿ ಹೆಚ್ಚು ಮಾಂಸ ಲಭ್ಯವಾದರೆ ಅದನ್ನು ಉಡುಗೊರೆಯಾಗಿ ಜನರಿಗೆ ಕೊಡುವುದೊಂದು ವಾಡಿಕೆಯಾಗಿತ್ತು. ಏಕೆಂದರೆ ಈಗಿನ ಕಾಲದಂತೆ ಫ್ರಿಜ್ ಇರಲಿಲ್ಲ ಮತ್ತು ಬೇರೆಯವರ ಮನೆಯಲ್ಲಿಯೂ ಕೂಡ ಫ್ರಿಜ್ ಇರಲಿಲ್ಲ, ಸ್ವಂತ ಮನೆಯಲ್ಲಿಯೂ ಫ್ರಿಜ್ ಇರಲಿಲ್ಲ. ಆದ್ದರಿಂದ ಹೆಚ್ಚು ಮಾಂಸ ಲಭ್ಯವಾದರೆ ಅದನ್ನು ಹತ್ತಿರದವರಿಗೆ ಉಡುಗೊರೆಯಾಗಿ ಕೊಡುವುದು ಇದು ಒಂದು ವಾಡಿಕೆಯಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಒಂದು ಆಡಿನ ಮಾಂಸ ಬಂದರೆ, ಅದು ಹೆಚ್ಚಿದ್ದರೆ ಅದನ್ನು ಅವರ ಪತ್ನಿಯಾದ ಹಜರತ್ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಅವರು ಹೇಳ್ತಾ ಇದ್ದರು, ಇದರ ಒಂದು ಭಾಗವನ್ನು ನೀನು ಖದೀಜಾರವರ ಅವರ ಸ್ನೇಹಿತರಿಗೆ ಕಳಿಸಿಕೊಡು ಎಂದು ಹೇಳುತ್ತಿದ್ದರು. ಸ್ನೇಹಿತರ ಪೈಕಿ ಆಕೆಯ ಸಹೋದರಿಯಾದಂತಹ ಹಾಲ ರದಿಯಲ್ಲಾಹು ತಾಲಾ ಅನ್ಹಾ
ಮತ್ತು ಖದೀಜತುಲ್ ಕುಬ್ರಾ ಅವರ ಅತ್ಯಂತ ಹತ್ತಿರದ ಸ್ನೇಹಿತೆಯಾಗಿದ್ದಂತಹ ನಫೀಸಾ ರದಿಯಲ್ಲಾಹು ತಾಲಾ ಅನ್ಹಾ ಇತ್ಯಾದಿ ಸ್ನೇಹಿತೆಯರಿಗೆ ಕಳುಹಿಸಿಕೊಡುವಂತೆ ಅವರು ಹೇಳ್ತಾಯಿದ್ರು. ನಫೀಸಾರವರ ಮೂಲಕವೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರು ವಿವಾಹದ ಸಂದೇಶವನ್ನು ಕಳುಹಿಸಿದ್ದರು. ಆದ್ದರಿಂದ ಈ ಮೂಲಕವೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅವರ ಎಲ್ಲರ ಬಗ್ಗೆ ಪರಿಚಯ ಇತ್ತು. ಮತ್ತು ಅವರ ಸಹೋದರಿಯಾದಂತಹ ಹಾಲ ಕೆಲವೊಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮನೆಗೆ ಬರ್ತಾಯಿದ್ರು. ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿದ್ರೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಹಾಲಾರವರು ಬಾಗಿಲು ಬಡಿದರು ಮತ್ತು ಅಸ್ಸಲಾಮ್ ಅಲೈಕುಮ್ ಎಂದು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಸ್ವರವನ್ನು ಕೇಳಿ ಒಂದು ಬೆಚ್ಚು ಬಿದ್ದಂತೆ ಆಯಿತು ಅವರಿಗೆ. ಏಕೆಂದರೆ ಆ ಸ್ವರ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರನ್ನೇ ಹೋಲ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರ ಪತ್ನಿಯಾಗಿದ್ದ ಹಜರತ್ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ಹೇಳಿದರು, ನೀವು ಯಾಕೆ ನಿಮ್ಮ ಮರಣ ಹೊಂದಿದಂತಹ ಮತ್ತು ವಯಸ್ಸಾಗಿ ಮರಣ ಹೊಂದಿದಂತಹ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹರವರ ಬಗ್ಗೆ ಇಷ್ಟು ಹಚ್ಚಿಕೊಂಡಿದ್ದೀರಿ? ನಿಮಗೆ ನಾನಿದ್ದೇನಲ್ಲ, ಅವರಿಗಿಂತ ಹೆಚ್ಚು ಯುವತಿಯಾಗಿರುವಂಥ ಮತ್ತು ಅವರಿಗಿಂತ ಉತ್ತಮವಾಗಿರುವಂತಹ ಒಂದು ಪತ್ನಿ ಎಂದು ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹರವರು ಹೇಳಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರೂ ಕೂಡ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗಿಂತ ಮಿಗಿಲು ಎಂದು ಹೇಳುವಂತಿಲ್ಲ. ಏಕೆಂದರೆ ಆಕೆಯ ಮೂಲಕ ನನಗೆ ಸಂತಾನ ಭಾಗ್ಯ ಲಭ್ಯವಾಗಿತ್ತು. ಆಕೆ ತನ್ನ ಇಡೀ ಆರ್ಥಿಕತೆಯನ್ನು ಇಸ್ಲಾಮಿನ ಉತ್ಥಾನಕ್ಕಾಗಿ ಮತ್ತು ನನ್ನ ಧ್ಯೇಯಕ್ಕಾಗಿ ಆಕೆ ವಿನಿಯೋಗಿಸಿದರು. ಮತ್ತು ಯಾರೂ ವಿಶ್ವಾಸ ಇಡದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಮೊಟ್ಟ ಮೊದಲು ವಿಶ್ವಾಸ ಇಟ್ಟಂತಹ ಒಂದು ಮಹಿಳೆ ಇದ್ದರೆ ಅದು ಖದೀಜತುಲ್ ಕುಬ್ರಾ ರದಿಯಲ್ಲಾಹು ತಾಲಾ ಅನ್ಹಾ. ಮತ್ತು ಯಾರೂ ನನಗೆ ಬೆಂಬಲವನ್ನು ಕೊಡದಂತಹ ಸಂದರ್ಭದಲ್ಲಿ ನನ್ನ ಬೆಂಗಾವಲಿಗೆ ನಿಂತಹ ಒಂದು ಮಹಿಳೆ ಇದ್ದರೆ ಖದೀಜತುಲ್ ಕುಬ್ರಾ ರದಿಯಲ್ಲಾಹು ತಾಲಾ ಅನ್ಹಾ ಎಂದೆಲ್ಲ ಅವರು ಹೇಳಿದರು. ಆಗ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಇವರು ಎಷ್ಟು ಆಳವಾದ ಸಂಬಂಧವನ್ನು ತಮ್ಮ ಪತ್ನಿಯೊಂದಿಗೆ ಮೃತರಾದಂತಹ ಖದೀಜತುಲ್ ಕುಬ್ರಾ ರದಿಯಲ್ಲಾಹು ತಾಲಾ ಅನ್ಹಾರವರೊಂದಿಗೆ ಹೊಂದಿದ್ದರು ಎಂದು ಅವರಿಗೆ ಅರ್ಥ ಆಯಿತು. ಅನಂತರ ಅವರೆಂದೂ ಕೂಡ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ಬಗ್ಗೆ ಯಾವುದೇ ರೀತಿಯ ಚಕಾರವನ್ನು ಎತ್ತುತ್ತಿರಲಿಲ್ಲ ಎಂದು ಕೂಡ ಹಜರತ್ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು ಹೇಳುತ್ತಾರೆ. ಹೀಗೆ ಈ ಎರಡು ನಿಧನಗಳು, ಅಬೂ ತಾಲಿಬರ ನಿಧನ ಮತ್ತು ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ನಿಧನ, ಇದೆರಡೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಮೇಲೆ ಬಹಳ ಹೆಚ್ಚು ಪ್ರಭಾವ ಬೀರಿತು. ಮತ್ತು ಆ ವರ್ಷವನ್ನೇ ದುಃಖದ ವರ್ಷ ಅಥವಾ ಆಮುಲ್ ಹುಝನ್ ಎಂದು ಕರೆಯಲಾಯಿತು. ಈ ಆಮುಲ್ ಹುಝನ್ ಅಥವಾ ದುಃಖದ ವರ್ಷ ಎಂದು ಕರೆಯಲಿಕ್ಕೆ ಇನ್ನೊಂದು ಘಟನೆಯೂ ಕೂಡ ಸಂಭವಿಸಿತು. ಅದು ಏನು ಅಂತ ಹೇಳಿದರೆ, ಅಬೂ ತಾಲಿಬರ ನಂತರ ಆ ಸಂತಾನದ ಅತ್ಯಂತ ದೊಡ್ಡ ವ್ಯಕ್ತಿ ಅಥವಾ ಹಿರಿಯ ವ್ಯಕ್ತಿ ಅಂತ ಹೇಳಿದರೆ ಅಬೂ ಲಹಬ್. ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ 4 ಚಿಕ್ಕಪ್ಪಂದಿರಿದ್ದರು. ಅದರಲ್ಲಿ ಇಬ್ಬರು ಇಸ್ಲಾಂ ಸ್ವೀಕಾರ ಮಾಡಿದರು, ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹು ಮತ್ತು ಅಬ್ಬಾಸ್ ರದಿಯಲ್ಲಾಹು ತಾಲಾ ಅನ್ಹು. ಇಬ್ಬರು ಕೂಡ ದೇವನು ಒಳ್ಳೆಯ ಹೆಸರುಗಳನ್ನು ಕೂಡ ಕೊಟ್ಟಿದ್ದನು. ಅಬ್ಬಾಸ್ ಅಂತ ಹೇಳಿದರೆ ಸಿಂಹ ಎಂದರ್ಥ. ಅದೇ ರೀತಿಯಲ್ಲಿ ಹಮ್ಜಾ ಎಂದು ಹೇಳಿದರೂ ಕೂಡ ಸಿಂಹ ಎಂದು ಅರ್ಥ. ಸಿಂಹಕ್ಕೆ ಅರಬಿ ಭಾಷೆಯಲ್ಲಿ ಅನೇಕ ಪದಗಳಿವೆ. ಆ ಪೈಕಿ 2 ಪದ ಅಬ್ಬಾಸ್ ಮತ್ತು ಹಮ್ಜಾ ಎಂಬುದು ರದಿಯಲ್ಲಾಹು ತಾಲಾ ಅನ್ಹು. ಅವರಿಬ್ಬರು ಕೂಡ ಇಸ್ಲಾಂ ಸ್ವೀಕಾರ ಮಾಡಿದ್ದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಯಾಗಿ ಮಾರ್ಪಟ್ಟಿದ್ದರು. ಇನ್ನು ಉಳಿದಂತಹ ಇಬ್ಬರು ಯಾರು ಅಂತ ಹೇಳಿದರೆ ಅಬು ತಾಲಿಬ್ ಅವರು ನಿಧನರಾದರು. ಅವರ ಹೆಸರು ಅಬ್ದು ಮುನಾಫ್ ಎಂದಾಗಿತ್ತು. ಇಸ್ಲಾಮಿಗೆ ಒಗ್ಗದಂತಹ ಅಬ್ದು ಮುನಾಫ್ ಅಂತ ಹೇಳಿದರೆ ಮುನಾಫ್ ನದಾಸ ಎಂಬುದಾಗಿತ್ತು. ಈ ಹೆಸರು ಇಸ್ಲಾಮಿನಲ್ಲಿಲ್ಲ. ಅದೇ ರೀತಿ ಅಬೂ ಲಹಬ್ನ ಹೆಸರು ಅಬ್ದುಲ್ ಉಜ್ಜಾ ಎಂದಾಗಿತ್ತು. ಉಜ್ಜಾ ಎಂಬ ಅವರು ಪೂಜಿಸುತ್ತಿದ್ದಂತಹ ಒಂದು ಅವರ ಆರಾಧ್ಯ ಅಬೂ ಲಹಬ್ನ ಹೆಸರು. ಆದ್ದರಿಂದ ಇಬ್ಬರಿಗೆ ಸರಿಯಾದ ಹೆಸರಿರಲಿಲ್ಲ ಮತ್ತು ಅವರು ಇಸ್ಲಾಂ ಸ್ವೀಕಾರವನ್ನು ಕೂಡ ಮಾಡಿರಲಿಲ್ಲ. ಇಬ್ಬರಿಗೆ ಒಳ್ಳೆಯ ಹೆಸರಿತ್ತು. ಅವರ ಹೆಸರಿಗೆ ಅನ್ವರ್ಥರಾಗಿ ಬಹಳ ಧೈರ್ಯವಂತರಾಗಿದ್ದರು ಮತ್ತು ಇಸ್ಲಾಂ ಸ್ವೀಕಾರ ಕೂಡ ಮಾಡಿದ್ದರು. ಮತ್ತು ಅವರ ಪೈಕಿ ಒಂದು ಸಹೋದರಿ ಕೂಡ ಇದ್ದರು. ಆ ಸಹೋದರಿ, ಅನೇಕ ಸಹೋದರಿಯರಿದ್ದರು. ಆ ಪೈಕಿ ಒಂದು ಸಹೋದರಿಯರ ಹೆಸರು ಬರ್ತದೆ. ಆ ಸಹೋದರಿ ಕೂಡ ಇಸ್ಲಾಂ ಸ್ವೀಕಾರ ಮಾಡಿದ್ದರು. ಹೀಗೆ ಅನಂತರ ಅಬೂ ತಾಲಿಬನ ನಿಧನ ನಂತರ ಅಬೂ ಲಹಬ್ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸ್ವಲ್ಪ ಕಾಲದ ತನಕ ಬೆಂಬಲ ಸೂಚಿಸಿದರು. ಏಕೆಂದರೆ ಕುಟುಂಬದ ದೊಡ್ಡ ವ್ಯಕ್ತಿ ಬೆಂಬಲ ಕೊಡುವುದು ವಾಡಿಕೆ ಆ ಕುಟುಂಬದ ಎಲ್ಲ ಜನರಿಗೆ. ಹೀಗೆ ಅಬೂ ಲಹಬ್ ಇದ್ದಕ್ಕಿದ್ದಂತೆ ಅಬೂ ತಾಲಿಬ್ ಇಲ್ಲ, ಆ ಕಾರಣಕ್ಕಾಗಿ ಇನ್ನೂ ಬೆಂಬಲಿಸುವಂತಹ
ಕೆಲಸ ನನಗೆ ಬಂದಿರುವಂಥದ್ದು ನಮ್ಮ ಕೌಟುಂಬಿಕ ಹಿನ್ನೆಲೆಯಿಂದ ನೋಡುವುದಾದರೆ ನಾನು ಅವರನ್ನು ಬೆಂಬಲಿಸಲೇಬೇಕು. ಇದು ನಮ್ಮ ಕುಟುಂಬದ ಒಂದು ಶಿಷ್ಟಾಚಾರ. ಆ ಕಾಲದಲ್ಲಿ ಗೋತ್ರದ ದೊಡ್ಡ ವ್ಯಕ್ತಿ ಆ ಗೋತ್ರದಲ್ಲಿರುವಂತಹ ಎಲ್ಲ ಕಿರಿಯ ವ್ಯಕ್ತಿಗಳಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು. ಈ ಕೌಟುಂಬಿಕ ಮತ್ತು ಗೋತ್ರಕ್ಕೆ ಸಂಬಂಧಿಸಿದ ಶಿಷ್ಟಾಚಾರದ ಆಧಾರದಲ್ಲಿ ಅಬೂ ಲಹಬ್ ಸ್ವಲ್ಪ ಕಾಲದ ತನಕ ಬೆಂಬಲ ಕೊಟ್ಟರು. ಅನಂತರ ಅಬೂ ಜಹಲ್ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಫಿತ್ನಾ ಮಾಡ್ತಾ ಇದ್ದಂತಹ, ಗೊಂದಲ ಸೃಷ್ಟಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ, ಅದರಲ್ಲಿಯೂ ಕೂಡ ಕೀಳ್ಮಟ್ಟದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಉಪದ್ರವ ಕೊಡ್ತಾ ಇದ್ದಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ಅಬೂ ಜಹಲ್ ಬಂದು ಅಬೂ ಲಹಬ್ನೊಂದಿಗೆ ಹೇಳಿದ ಅದೇನಂತ ಹೇಳಿದರೆ, ನಿಮ್ಮ ಮುತ್ತಾತನಾದಂತಹ ಅಬ್ದುಲ್ ಮುತ್ತಲಿಬ್, ನಿಮ್ಮ ತಂದೆಯಾದಂತಹ ಅಬ್ದುಲ್ ಮುತ್ತಲಿಬ್ ಅವರ ಬಗ್ಗೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಲುವೇನು? ಅವರು ಸ್ವರ್ಗದಲ್ಲಿದ್ದಾರೋ ಅಥವಾ ನರಕದಲ್ಲಿದ್ದಾರೋ ನೀವು ಕೇಳಿ ನೋಡಿ. ಅವರು ಸ್ವರ್ಗದಲ್ಲಿರುವ ಬಗ್ಗೆ ಅವರಿಗೆ ಖಾತ್ರಿ ಇಲ್ಲದೆ ಹೋದರೆ ನೀವು ಯಾಕೆ ಅವರನ್ನು ಬೆಂಬಲಿಸಿದ್ದೀರಿ? ನಿಮ್ಮ ತಂದೆಯ ಬಗ್ಗೆ ಅವರು ನರಕವಾಸಿ ಎಂದು ಹೇಳುವುದಾದರೆ ನೀವು ಯಾಕೆ ಅವರನ್ನು ಬೆಂಬಲಿಸುತ್ತೀರಿ? ಕೇಳಿ ನೋಡಿ ಎಂದು ಹೇಳಿದರು. ಆಗ ಅಬೂ ಲಹಬ್ ಬಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ, ನಿನ್ನ ಮುತ್ತಾತ ಮತ್ತು ನನ್ನ ತಂದೆ ಅಬ್ದುಲ್ ಮುತ್ತಲಿಬ್ ಅವರು ಸ್ವರ್ಗವಾಸಿಯಾಗಿದ್ದಾರೋ ನರಕವಾಸಿಯಾಗಿದ್ದಾರೋ ಎಂದು ಕೇಳಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅಲ್ಲಾಹನಿಗೆ ಮಾತ್ರ ಗೊತ್ತಿದೆ ಎಂದು ಹೇಳಿದರು. ಅವರು ನರಕವಾಸಿ ಎಂದು ಹೇಳಲಿಲ್ಲ. ಅವರ ಬಾಯಿಯಿಂದ ನರಕವಾಸಿ ಎಂಬ ಒಂದು ಪದ ಬರಬೇಕು ಎಂಬುದು ಅವನ ಉದ್ದೇಶವಾಗಿತ್ತು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಅತ್ಯಂತ ಸಂತುಲನೆಯ ಉತ್ತರವನ್ನು ಕೊಟ್ಟರು. ಇಂತಹುದೇ ಉದಾಹರಣೆಯನ್ನು ನೀವು ಬೇರೆ ಪ್ರವಾದಿಗಳ ಕಾಲದಲ್ಲಿಯೂ ಕಾಣಬಹುದು. ಉದಾಹರಣೆಗೆ ಮೂಸಾ ಅಲೈಹಿಸ್ಸಲಾಂ ಫಿರ್ಆನ್ನ ಆಸ್ಥಾನಕ್ಕೆ ಬಂದಾಗ, ಆಗ ಫಿರ್ಔನ್ ಮೂಸಾ ಅಲೈಹಿಸ್ಸಲಾಂ ಅವರೊಂದಿಗೆ ಒಂದು ಪ್ರಶ್ನೆ ಕೇಳಿದನು. ಆ ಪ್ರಶ್ನೆ ಕೇಳುವುದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಎಲ್ಲರ ತಂದೆ ತಾಯಿಗಳು, ಇಲ್ಲಿರುವಂತಹ ವ್ಯಕ್ತಿಗಳೆಲ್ಲರ ತಂದೆ ತಾಯಿಗಳು ಅವರು ನರಕದ ವಾಸಿಯಾಗಿದ್ದಾರೋ ಅಥವಾ ಸ್ವರ್ಗವಾಸಿಯಾಗಿದ್ದಾರೋ ಎಂಬ ಪ್ರಶ್ನೆಯನ್ನು ಕೇಳಿದನು. ಅದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಮೂಸಾ ಅಲೈಹಿಸ್ಸಲಾಂ ಹೇಳಬೇಕು ಅವರೆಲ್ಲರೂ ಕೂಡ ನರಕವಾಸಿ, ಯಾಕೆಂತ ಹೇಳಿದರೆ ಅವರು ಯಾವುದೇ ಏಕದೇವತ್ವದ ಮೇಲೆ ವಿಶ್ವಾಸವಿರಿಸಿದಂತಹ ವ್ಯಕ್ತಿಗಳಾಗಿರಲಿಲ್ಲ ಎಂದು ಹೇಳಿದ ತಕ್ಷಣ ಇಡೀ ಆಸ್ಥಾನಿಕರು ಮೂಸಾ ಅಲೈಹಿಸ್ಸಲಾಮರ ವಿರುದ್ಧ ನಿಲ್ಲುತ್ತಾರೆ ಎಂದು ಅವರು ಭಾವಿಸಿದ್ದರು. ಆ ಕಾರಣಕ್ಕಾಗಿ ಅವರು ಫಿರೌನ್ ಕೇಳಿದನು, ಫಮಾ ಬಾಲುಲ್ ಕುರೂನಿಲ್ ಊಲಾ, ನಮ್ಮ ಹಿಂದಿನವರ ಇಲ್ಲಿರುವಂತಹ ವ್ಯಕ್ತಿಗಳೆಲ್ಲರ ತಂದೆ ತಾಯಿಗಳು ಅಥವಾ ಹಿಂದಿನವರು ಅವರ ಬಗ್ಗೆ ನೀವು ಏನು ಹೇಳುತ್ತೀರಿ? ಕಾಲ ಇಲ್ಮುಹಾ ಇಂದ ರಬ್ಬಿ ಫಿ ಕಿತಾಬಿನ್ ಲಾ ಯುದಿಲ್ಲು ರಬ್ಬಿ ವಲಾ ಯನ್ಸಾ. ಆಗ ಮೂಸಾ ಅಲೈಹಿಸ್ಸಲಾತು ವಸ್ಸಲಾಂ ಹೇಳಿದರು, ಅವರ ಬಗ್ಗೆ ತಿಳುವಳಿಕೆ ನನ್ನ ಪ್ರಭುವಿಗೆ ಇದೆ ಮತ್ತು ನನ್ನ ಪ್ರಭು ತಪ್ಪು ಮಾಡುವುದೂ ಕೂಡ ಇಲ್ಲ ಮತ್ತು ಮರೆಯುವುದೂ ಕೂಡ ಇಲ್ಲ ಎಂದು ಹೇಳಿದರು. ಇದು ಸೂರೆ ತಾಹಾದಲ್ಲಿ ಬರುವಂತಹ ಒಂದು ವಾಕ್ಯ. ಹೀಗೆ ಈ ಉತ್ತರದ ಮೂಲಕ ಅವರು ಬಹಳ ಸಂತುಲನೆಯ ಉತ್ತರ ಕೊಟ್ಟರು. ಎಲ್ಲರೂ ನರಕದಲ್ಲಿದ್ದಾರೆ ಅಂತ ಹೇಳಲಿಲ್ಲ, ಬದಲಾಗಿ ಪ್ರಭುವಿಗೆ ಗೊತ್ತಿದೆ ಎಂದು ಹೇಳಿದರು. ಅಂತಹ ಒಂದು ಉತ್ತರವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಅಬೂ ಲಹಬ್ಗೆ ಕೊಟ್ಟರು. ಆದರೆ ಅಬೂ ಲಹಬ್ಗೆ ಅದರಿಂದ ಒಂದು ಸಂತೃಪ್ತಿ ಆಗಲಿಲ್ಲ ಮತ್ತು ಆ ಕಾರಣಕ್ಕಾಗಿ ಅವರು ಹೇಳಿದರು, ಇನ್ನು ನಾನು ನಿನ್ನ ಬೆಂಬಲಕ್ಕೆ ನಿಲ್ಲುವುದಿಲ್ಲ ಎಂದು ಹೇಳಿದರು. ಹೀಗೆ ಒಂದು ಗೋತ್ರದಲ್ಲಿರುವಾಗ ಆ ಗೋತ್ರದ ಬೆಂಬಲ ಇಲ್ಲದೆ ಹೋದರೆ ಅನಂತರ ಭದ್ರತೆ ಇಲ್ಲದಾಯಿತು ಎಂದರ್ಥ, ಸುರಕ್ಷೆ ಇಲ್ಲದಾಯಿತು ಎಂದರ್ಥ. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಯಾರು ಬೇಕಾದರೂ ಹಲ್ಲೆ ನಡೆಸಬಹುದಾಗಿತ್ತು. ಅಂತಹ ಒಂದು ಸಂದರ್ಭಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಡಾದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನು ಮಕ್ಕಾದಲ್ಲಿರುವುದು ಸುರಕ್ಷಿತವಲ್ಲ, ಆದ್ದರಿಂದ ಹೊಸ ತಾಣವನ್ನು ಹುಡುಕಬೇಕು ಎಂಬ ಆಲೋಚನೆಯಲ್ಲಿದ್ದರು. ಅಲ್ಲಾಹನ ಪ್ರವಾದಿ ಅದಕ್ಕಾಗಿ ಪ್ರಯತ್ನ ಮಾಡಿದರು. ಇದರಿಂದ ನಮಗೆ ವ್ಯಕ್ತವಾಗುವಂತಹ ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಪ್ರವಾದಿಯಾಗಿದ್ದರೂ ಕೂಡ ತಮ್ಮ ಅನೇಕ ದೈನಂದಿನ ಸಮಸ್ಯೆಗಳಿಗೆ, ಧರ್ಮಕ್ಕೆ ಸಂಬಂಧಿಸಿದ ಮತ್ತು ಅವರ ಧ್ಯೇಯಕ್ಕೆ ಸಂಬಂಧಿಸಿದಂತಹ ದೈನಂದಿನ ಸಮಸ್ಯೆಗಳಿಗೆ ಕೂಡ ಅವರು ಸ್ವತಃ ಯೋಜನೆ ಮಾಡ್ತಾಯಿದ್ರು, ಸ್ವತಃ ಆಲೋಚನೆ ಮಾಡ್ತಾಯಿದ್ರು, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾ ಇದ್ದರು. ಈ ಮೂಲಕ ಅವರು ಮುಂಬರುವ ಪೀಳಿಗೆಗೆ ಒಂದು ಮಾದರಿಯನ್ನು ತೋರಿಸಿಕೊಟ್ರು. ಅದೇನಂತ ಹೇಳಿದರೆ, ಯಾವುದೇ ಸಮಸ್ಯೆ ಎದುರಾದಾಗಲೂ ಕೂಡ ಅದಕ್ಕೆ ಪರಿಹಾರಗಳು ಏನು ಎನ್ನುವ ಬಗ್ಗೆ ನೀವು ಪ್ರಯತ್ನ ಮಾಡಬೇಕು ಮತ್ತು ಹೊಸ ಹೊಸ ಪರಿಹಾರೋಪಾಯಗಳ ಬಗ್ಗೆ ಆಲೋಚನೆ ಕೂಡ ಮಾಡಬೇಕು ಮತ್ತು ಕಂಡು ಹುಡುಕಬೇಕು ಮತ್ತು ಆ ಪರಿಹಾರೋಪಾಯದಂತೆ ವರ್ತಿಸಬೇಕು ಕೂಡ. ಕೆಲವೊಮ್ಮೆ ನೀವು ಅದರಲ್ಲಿ ಜಯ ಹೊಂದಬಹುದು, ಕೆಲವೊಮ್ಮೆ ನೀವು ಅದರಲ್ಲಿ ಜಯ ಹೊಂದದೇ ಇರಬಹುದು. ಆ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಸ ಪ್ರದೇಶವನ್ನು ಆಯ್ಕೆ ಮಾಡಿದರು. ಅದರ ಹೆಸರು ತಾಯಿಫ್ ಎಂಬ ಪ್ರದೇಶ. ನಮಗೆ ಇತಿಹಾಸದಲ್ಲಿ ಗೊತ್ತಿದೆ, ತಾಯಿಫ್ನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಉದ್ದೇಶದಲ್ಲಿ ಯಶಸ್ವಿಯಾಗಲಿಲ್ಲ. ಆದರೆ ಆ ಪ್ರಯೋಗವನ್ನು ಅವರು ನಡೆಸಿದರು.
ಆದ್ದರಿಂದ ಟ್ರಯಲ್ ಆ್ಯಂಡ್ ಎರರ್ ಎಂದು ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತಾರೆ. ಪ್ರಯತ್ನಿಸಿ ನೋಡು, ಮತ್ತು ಅದರಲ್ಲಿ ಅದು ಆ ಪ್ರಯತ್ನದಲ್ಲಿ ನೀವು ಯಶಸ್ವಿ ಆಗ್ಬೋದು ಅಥವಾ ಸೋಲಾಗಬಹುದು. ಇದನ್ನು ಸ್ವತಃ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿ ತೋರಿಸಿದರು. ಮತ್ತು ಅಲ್ಲಾಹನು ಇಚ್ಛಿಸಿದರೆ ನೀವು ತಾಯಿಫ್ಗೆ ಹೋಗಬೇಡಿ ಎಂದು ಅಲ್ಲಾಹನು ಹೇಳಬಹುದಾಗಿತ್ತು, ಆದರೆ ಹೇಳಲಿಲ್ಲ. ಯಾವ ಕಾರಣಕ್ಕಾಗಿ ಹೇಳಲಿಲ್ಲ? ಇಂತಹ ಒಂದು ಪ್ರಯತ್ನ ಮತ್ತು ಇಂತಹ ಒಂದು ಯೋಜನೆ ಹಾಗೂ ಪರಿಹಾರೋಪಾಯಗಳನ್ನು ಕಂಡು ಹುಡುಕುವುದು ಮತ್ತು ಆ ಪರಿಹಾರೋಪಾಯಗಳಂತೆ ವರ್ತಿಸುವುದು, ಇದು ನಿಮ್ಮ ಸಮುದಾಯದಲ್ಲಿ ಮುಂದುವರಿಯಬೇಕು ಎಂಬ ಕಾರಣಕ್ಕಾಗಿ ಅಂತಹ ಒಂದು ಉದಾಹರಣೆಯನ್ನು ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂಲಕ ನಮಗೆ ತಂದುಕೊಟ್ಟನು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಯಿಫ್ ನಗರವನ್ನೇ ಯಾಕೆ ಆಯ್ಕೆ ಮಾಡಿದರು ಅಂತ ಹೇಳಿದರೆ, ಅದು ಅವಳಿ ನಗರವಾಗಿತ್ತು. ಒಂದು ಮಕ್ಕಾ ನಗರ ಮತ್ತು ತಾಯಿಫ್ ಎಂಬ ನಗರ, ಅದು ಬಹಳ ಪ್ರಸಿದ್ಧಿ ಹೊಂದಿದಂತಹ ಎರಡು ನಗರಗಳಾಗಿದ್ದವು. ಮತ್ತು ತಾಯಿಫ್ನ ಹವಾಮಾನ ಬಹಳ ಒಳ್ಳೆಯದಾಗಿತ್ತು. ಈಗಲೂ ಕೂಡ ತಾಯಿಫ್ ಎಂಬುದು ಒಂದು ರೀತಿಯ ಗಿರಿಧಾಮ ಇದ್ದಂತೆ, ಹಿಲ್ ಸ್ಟೇಷನ್. ಅಲ್ಲಿ ಒಂದು ಬೇಕಾದಷ್ಟು ಬೆಟ್ಟಗಳಿವೆ, ಗುಡ್ಡಗಳಿವೆ, ಪರ್ವತಗಳಿವೆ, ಮತ್ತು ಅಲ್ಲಿ ಹೋಗುವಂತಹ ರಸ್ತೆಯು ಕೂಡ ಬಹಳ ತಿರುವುಗಳಿಂದ ಕೂಡಿದಂತಹ ರಸ್ತೆಗಳು. ಈಗಲೂ ಕೂಡ ಅತ್ಯುತ್ತಮವಾದ ಹವಾಮಾನ ಇರುವಂತಹ ಒಂದು ಪ್ರದೇಶ, ಅದು ಕೂಡ ಒಂದು ಉದ್ದೇಶವಾಗಿತ್ತು. ಎರಡನೇದಾಗಿ ಮಕ್ಕಾ ಮತ್ತು ತಾಯಿಫ್ ನಗರಕ್ಕೆ ಅನೇಕ ಸಂಬಂಧಗಳಿದ್ದವು. ಅವರ ನಡುವೆ ಒಪ್ಪಂದ ಕೂಡ ಇತ್ತು, ಅವರ ನಡುವೆ ಸ್ಪರ್ಧೆ ಕೂಡ ಇತ್ತು. ಮತ್ತು ಅಲ್ಲಿದ್ದಂತಹ ಗೋತ್ರಗಳು, ಅನೇಕ ಗೋತ್ರಗಳು ಮಕ್ಕಾದಲ್ಲಿರುವಂತಹ ಗೋತ್ರಗಳೊಂದಿಗೆ ಸಂಬಂಧ ಹೊಂದಿದ ಅಥವಾ ಅದರದೇ ಆದ ಉಪಗೋತ್ರಗಳಾಗಿತ್ತು. ಖುರೇಶ್ ಮೂಲತಃ ಮಕ್ಕಾದಲ್ಲಿದ್ದರು, ಮತ್ತು ಖುರೇಶ್ಗೆ ಹೊರತಾದಂತಹ ಗೋತ್ರಗಳು ಬನಿ ಹುಜಾಮ ಇತ್ಯಾದಿ ಗೋತ್ರಗಳು ಅದು ತಾಯಿಫ್ನಲ್ಲಿದ್ದರು. ಹೀಗೆ ಅನೇಕ ರೀತಿಯ ಸಂಬಂಧಗಳಿತ್ತು. ಮತ್ತು ಅದೇ ರೀತಿಯಲ್ಲಿ ಈ ತಾಯಿಫ್ ನಗರದ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿಯೂ ಕೂಡ ಪ್ರಸ್ತಾಪ ಇದೆ. ವಲೀದ್ ಬಿನ್ ಮುಗೈರಾ, ಅವನು ತಾಯಿಫ್ನ ಒಂದು ನಾಯಕನಾಗಿದ್ದನು. ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಾಲಾ ಅನ್ಹುರವರ ತಂದೆ, ಅವರ ಬಗ್ಗೆ ನಾವು ಇದರ ಹಿಂದೆಯೂ ಕೂಡ ಪ್ರಸ್ತಾಪ ಮಾಡಿದ್ದೇವೆ. ದೊಡ್ಡ ನಾಯಕ, ಮತ್ತು ನನಗಿಂತ ಮಿಗಿಲಾದಂತಹ ನಾಯಕರಿಲ್ಲ ಎಂಬಂತಹ ಭಾವನೆ ಅವನಲ್ಲಿತ್ತು. ದೇವನು ಆ ವಲೀದ್ ಬಿನ್ ಮುಗೈರಾಗೆ ಬೇಕಾದಷ್ಟು ಸಂಪತ್ತು ಸೌಕರ್ಯಗಳನ್ನು ಮತ್ತು ಪುತ್ರರನ್ನು ಹಾಗೂ ಬೇಕಾದಷ್ಟು ಅಧಿಕಾರವನ್ನು ಕೊಟ್ಟಿದ್ದನು. ಅವನ ಭಾವನೆಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಸೂರತ್ತು ಜುಖ್ರುಫ್ ಇದರ 31ನೇ ವಾಕ್ಯದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಲೌಲಾ ನುಜ್ಜಿಲ ಹಾದಲ್ ಕುರ್ಆನು ಅಲ ರಜುಲಿನ್ ಮಿನಲ್ ಖರಿಯತೈನಿ ಅದೀಮ್. ದೇವನು ಒಂದು ವೇಳೆ ಈ ಪವಿತ್ರ ಕುರ್ಆನನ್ನು ಅವತೀರ್ಣಗೊಳಿಸಬೇಕು ಎಂದು ಬಯಸಿದ್ದರೆ, ಎರಡು ಮಿನಲ್ ಖರಿಯತೈನಿ ಅದೀಮ್, ಎರಡು ನಗರಗಳ ಪೈಕಿ ಯಾವುದಾದರೊಂದು ನಗರದ ಪ್ರಮುಖ ವ್ಯಕ್ತಿಯ ಮೇಲೆ ಯಾಕೆ ಅವತೀರ್ಣಗೊಳಿಸಲಿಲ್ಲ? ಪವಿತ್ರ ಕುರ್ಆನನ್ನು ಅವತೀರ್ಣಗೊಳಿಸಲಿಕ್ಕೆ ಅವನು ಪ್ರವಾದಿ ಮುಹಮ್ಮದರಂತಹ ಒಬ್ಬ ಅನಾಥ ವ್ಯಕ್ತಿಯನ್ನು ಯಾಕೆ ಆಯ್ಕೆ ಮಾಡಿದ? ಇಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ನಾನೇ ಇದ್ದೇನೆ ದೊಡ್ಡ ನಾಯಕ ವಲೀದ್ ಬಿನ್ ಮುಗೈರಾ, ಅಥವಾ ಬೇರೆ ನಾಯಕರಿದ್ದಾರೆ, ಅವರ ಮೇಲೆ ಯಾಕೆ ಅವತೀರ್ಣಗೊಳಿಸಲಾಗಿಲ್ಲ ಎಂದು ಅವನು ಕೇಳಿದ್ದನ್ನು ಪವಿತ್ರ ಕುರ್ಆನ್ನಲ್ಲಿ ಪ್ರಸ್ತಾವಿಸಲಾಗಿದೆ. ಆದ್ದರಿಂದ ಈ ಎರಡು ನಗರಗಳು, ಇದರ ಪ್ರಸ್ತಾಪ ಪವಿತ್ರ ಕುರ್ಆನ್ನಲ್ಲಿಯೂ ಕೂಡ ಬಂದಿದೆ. ಈ ಎಲ್ಲ ಕಾರಣದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಯಿಫ್ ನಗರವನ್ನು ಆಯ್ಕೆ ಮಾಡಿದರು. ಮತ್ತು ತಾಯಿಫ್ನಲ್ಲಿ ಈ ನಗರವನ್ನು ಆಯ್ಕೆ ಮಾಡಿದಾಗ ನಮಗೆ ಕಂಡುಬರುವಂತಹ ಇದರಲ್ಲಿ ನಮಗೆ ಈ ವಲಸೆಯ ಬಗ್ಗೆ ಕೆಲವಾರು ವಿಷಯಗಳನ್ನು ನಾವು ಕಲಿಯಬಹುದಾಗಿದೆ. ಒಂದನೇದಾಗಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನಗೆ ಸಾಧ್ಯವಿರುವಷ್ಟು ಕಾಲ ಮಕ್ಕಾದಲ್ಲೇ ಉಳಿದರು. ಮಕ್ಕಾದ ಎಲ್ಲ ಪ್ರತಿರೋಧಗಳನ್ನು ಎದುರಿಸಿ ಮಕ್ಕಾದಲ್ಲೇ ಸಂದೇಶ ಪ್ರಚಾರವನ್ನು ಮಾಡಿದರು. ಆದ್ದರಿಂದ ಈ ವಲಸೆ ಎಂಬುದು, ತನ್ನ ಪ್ರದೇಶವನ್ನು ಬಿಟ್ಟು ಹೋಗುವುದು, ಇದು ಅಷ್ಟು ಬೆಂಬಲಿಸಬೇಕಾದಂಥ ವಿಚಾರ ಏನೂ ಅಲ್ಲ. ಬದಲಾಗಿ ಇಸ್ಲಾಮಿನಲ್ಲಿರುವಂತಹ ಆದರ್ಶ ಯಾವುದು ಅಂತ ಹೇಳಿದರೆ, ನೀವು ಯಾವ ಪ್ರದೇಶದಲ್ಲಿ ಹುಟ್ಟಿದ್ದೀರೋ ಆ ಪ್ರದೇಶದೊಂದಿಗೆ ನಿಮಗೆ ಹೊಣೆಗಾರಿಕೆ ಇದೆ. ಆದ್ದರಿಂದ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ನೀವು ಖಂಡಿತವಾಗಿಯೂ ವಲಸೆ ಹೋಗ್ಬೋದು. ವಲಸೆಗೆ ಅನುಮತಿ ಇದೆ, ವಲಸೆ ಕೆಲವೊಂದು ಸಂದರ್ಭದಲ್ಲಿ ಹೋಗಬೇಕಾಗುತ್ತದೆ. ಆದರೆ ಅಂತಹ ಅನಿವಾರ್ಯ ಸಂದರ್ಭ ಇರಬೇಕು, ಮತ್ತು ಅದರಿಂದ ಏನಾದರೂ ಪ್ರಯೋಜನ ಇರಬೇಕು ನಿಮಗೂ, ಮತ್ತು ನೀವು ತಂದಂತಹ ಸಂದೇಶಕ್ಕೂ, ನೀವು ಇಟ್ಟುಕೊಂಡಿರುವಂತಹ ಧ್ಯೇಯಗಳಿಗೂ ಅದರಿಂದ ಪ್ರಯೋಜನ ಇರಬೇಕು. ಅಂತಹ ಸಂದರ್ಭದಲ್ಲಿ ನೀವು ವಲಸೆ ಹೋಗ್ಬೋದು. ಆದ್ದರಿಂದಲೇ ನಾವು ನೋಡುತ್ತೇವೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಗಳಿಗೆ ತನಕ ವಲಸೆ ಹೋಗಲಿಲ್ಲ. ಮಾತ್ರ ಅಲ್ಲ, ಇತರ ಪ್ರವಾದಿಗಳ ಉದಾಹರಣೆಯನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ನೂಹ್ ಅಲೈಹಿಸ್ಸಲಾತು ವಸ್ಸಲಾಂ 950 ವರ್ಷಗಳ ತನಕ ನಿರಂತರವಾಗಿ ಸಂದೇಶ ಪ್ರಚಾರ ಮಾಡ್ತಾಯಿದ್ರು. ಆದರೆ ಅವರು ಕೂಡ ವಲಸೆ ಹೋಗಲಿಲ್ಲ ಮತ್ತು ಅದೇ ಪ್ರದೇಶದಲ್ಲಿದ್ದರು. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋಗುವಂತಹ ಸಂದರ್ಭದಲ್ಲಿ ಕೊನೆ ಗಳಿಗೆಯಲ್ಲಿ ಕೂಡ ತಿರುಗಿ ನೋಡಿದರು ಮತ್ತು ಹೇಳಿದರು, ಓ ಮಕ್ಕಾ, ನಿನ್ನನ್ನು ಬಿಟ್ಟು ನಾನು ಎಂದೂ ಹೋಗುತ್ತಿರಲಿಲ್ಲ. ಇವರು ಇಂತಹ ಪರಿಸ್ಥಿತಿಯನ್ನು, ವಲಸೆಗೆ ನಿರ್ಬಂಧಿಸುವಂತಹ ಪರಿಸ್ಥಿತಿಯನ್ನು ಹುಟ್ಟಿಹಾಕದೇ ಇದ್ದರೆ ನಾನೆಂದೂ ಹೋಗುತ್ತಿರಲಿಲ್ಲ ಎಂದು ಹೇಳಿದರು. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಮರು ಒಂದು ಗುಂಪನ್ನು ಅಬಿಸೀನಾದ ಕಡೆಗೆ ವಲಸೆ ಹೋಗಲು ಹೇಳಿದ್ದರು ಎಂದು ನಾವು ಕೇಳಿದ್ದೇವೆ, ನಾವು ಅದರ ಬಗ್ಗೆ ಓದಿದ್ದೇವೆ. ಅವರನ್ನು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಮರು ಶಾಶ್ವತವಾಗಿ ಅಲ್ಲಿಗೆ ಕಳುಹಿಸಲಿಲ್ಲ. ಬದಲಾಗಿ ಮದೀನಾಕ್ಕೆ ಹೋದ ನಂತರ ಮತ್ತೆ ಮದೀನಾಕ್ಕೆ ಅವರನ್ನು ಕರೆಸಿಕೊಂಡರು. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಮರು ಕೂಡ ಮಕ್ಕಾವನ್ನು ಬಿಟ್ಟು ಹೋದಾಗ ಶಾಶ್ವತವಾಗಿ ಬಿಟ್ಟು ಹೋಗಲಿಲ್ಲ, ಬದಲಾಗಿ ಮಕ್ಕಾವನ್ನು ಜಯಗಳಿಸಿದರು. ಮತ್ತು ಮಕ್ಕಾ ಮತ್ತೆ ಪ್ರವಾದಿ ಮೊಹಮ್ಮದ್ ಸಲ್ಲಮರ ಅಧೀನವಾಯಿತು. ಆದ್ದರಿಂದ ಮಕ್ಕಾದ ಬಗ್ಗೆ ಅವರಿಗೆ ಚಿಂತೆ ಸದಾ ಇತ್ತು. ಈ ಎಲ್ಲ ವಿಷಯಗಳಿಂದ ನಮಗೆ ತಿಳಿದು ಬರುವಂತಹ ವಿಷಯ ಏನಂತ ಹೇಳಿದರೆ, ನಿಮ್ಮನ್ನು ದೇವನು ಯಾವ ಪ್ರದೇಶದಲ್ಲಿ ಹುಟ್ಟಿಸಿದ್ದಾನೋ ಆ ಪ್ರದೇಶದೊಂದಿಗೆ ನಿಮಗೆ ನಿಮ್ಮದೇ ಆದ ಜವಾಬ್ದಾರಿಕೆಗಳಿವೆ. ಆ ಜವಾಬ್ದಾರಿಕೆಗಳನ್ನು ನಾವು ಎಂದೂ ಮರೆಯಬಾರದು. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ವಲಸೆ ಹೋಗಬಹುದು, ಆದರೆ ನಿಮ್ಮ ಪ್ರದೇಶದಲ್ಲಿ ಸಂದೇಶ ಪ್ರಚಾರ ಮಾಡಬೇಕಾದ, ಅಲ್ಲಿನ ಸುಧಾರಣೆ ಮಾಡಬೇಕಾದ, ಅಲ್ಲಿನ ಜನರಿಗೆ ನೆರವಾಗಬೇಕಾದಂತಹ ಒಂದು ರೀತಿಯ ಆಸಕ್ತಿ, ಅದರ ಬಗ್ಗೆ ಚಿಂತೆ ನಿಮ್ಮಲ್ಲಿ ಸದಾ ಇರಬೇಕಾದಂಥ ಅಗತ್ಯ ಇದೆ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ ಗಳಿಗೆಯಲ್ಲಿ ಮಾತ್ರ ತಾಯಿಫ್ಗೆ ಹೋಗುವಂತಹ ತೀರ್ಮಾನ ಮಾಡಿದರು. ಮತ್ತು ತಾಯಿಫ್ಗೆ ಹೋದಾಗ ಅವರಿಬ್ಬರೇ ಹೋದರು, ಅವರು ಮತ್ತು ಅವರ ಜೊತೆಗಿದ್ದಂತಹ ಅವರ ಹಿಂದೆ ಸೇವಕನಾಗಿದ್ದಂತಹ ಅನಂತರ ಆ ಸೇವಕನನ್ನು ಅವರು ಬಿಡುಗಡೆಗೊಳಿಸಿದ್ದರು. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಮರ ಸೇವಕನಾಗಿಯೇ ಆ ವ್ಯಕ್ತಿ ಉಳಿದುಕೊಂಡಿದ್ದರು, ಝೈದ್ ಬಿನ್ ಹಾರಿಸಾ ರದಿಯಲ್ಲಾಹು ತಾಲಾ ಅನ್ಹು ಎಂಬ ವ್ಯಕ್ತಿ. ಅವರಿಬ್ಬರು ತಾಯಿಫ್ ನಗರಕ್ಕೆ ಹೋದರು. ಮತ್ತು ತಾಯಿಫ್ ಯಾಕೆಂದು ಹೇಳಿದರೆ ಅದನ್ನು ದೊಡ್ಡ ಪ್ರಚಾರ ಮಾಡಬೇಕಾದಂತಹ ಒಂದು ಸ್ಥಿತಿ ಇರಲಿಲ್ಲ. ಆದ್ದರಿಂದ ಒಂದು ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ದೊಡ್ಡ ಒಂದು ಪ್ರಚಾರ ಮಾಡದೆ ಮತ್ತು ಯಾವುದೇ ವಾಹನಗಳನ್ನು ಅಥವಾ ಆಗಿನ ಕಾಲದಲ್ಲಿ ಕುದುರೆ, ಒಂಟೆ ಇತ್ಯಾದಿಗಳನ್ನು ಉಪಯೋಗಿಸ್ತಾ ಇದ್ದರು, ಅದಾವುದನ್ನು ಉಪಯೋಗಿಸದೆ ಬರಿನಡಿಗೆಯಲ್ಲಿ ಮಕ್ಕಾದಿಂದ ತಾಯಿಫ್ಗೆ ಹೋದರು ಅವರು ಮತ್ತು ಝೈದ್ ಬಿನ್ ಹಾರಿಸಾ ರದಿಯಲ್ಲಾಹು ತಾಲಾ. ಮತ್ತು ಅಲ್ಲಿ ದೊಡ್ಡ 3 ಸರದಾರರಿದ್ದರು, ಅವರನ್ನು ಅವರು ಸಂಪರ್ಕಿಸಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಮರ ಮತ್ತು ಎಲ್ಲ ಪ್ರವಾದಿಗಳ ಒಂದು ಸಂದೇಶ ಪ್ರಚಾರದ ರೀತಿಯನ್ನು ನಾವು ನೋಡುವುದಾದರೆ 2 ರೀತಿಯ ಸಂಬಂಧ ಇರಬೇಕು. ಸಂದೇಶ ಪ್ರಚಾರ ಮಾಡುವಾಗ ಮೊದಲು ನೀವು ನಾಯಕರಿಗೆ ಸಂದೇಶ ಪ್ರಚಾರ ಮಾಡಬೇಕು, ಅದೇ ರೀತಿಯಲ್ಲಿ ಸಾಮಾನ್ಯ ಜನರಿಗೂ ಕೂಡ ಸಂದೇಶ ಪ್ರಚಾರ ಮಾಡಬೇಕು. ಸಾಮಾನ್ಯ ಜನರನ್ನು ಕೂಡ ಕಡೆಗಣಿಸುವಂತಿಲ್ಲ, ಅದೇ ರೀತಿಯಲ್ಲಿ ನಾಯಕರನ್ನು ಕೂಡ ಕಡೆಗಣಿಸುವಂತಿಲ್ಲ. ನಾಯಕರಿಗೆ ಒಂದು ವೇಳೆ ಸಂದೇಶ ಪ್ರಚಾರ ಮಾಡಿದರೆ ಅದರಿಂದ ಆಗುವಂತಹ ಪ್ರಯೋಜನ ಏನಂತ ಹೇಳಿದರೆ, ಅವರು ಇತರರ ಮೇಲೆ ಪ್ರಭಾವ ಬೀರ್ತಾರೆ ಮತ್ತು ನಿಮ್ಮ ಕೆಲಸ ಬಹಳ ಸುಲಭವಾಗ್ತದೆ. ಯಾವ ರೀತಿ ನಾವು ನೋಡ್ತೇವೆ, 13ನೇ ಶತಮಾನದಲ್ಲಿ ಇಂಡೋನೇಷ್ಯಾಕ್ಕೆ ಇಸ್ಲಾಮಿನ ಸಂದೇಶ ವ್ಯಾಪಾರಿಗಳ ಮೂಲಕ ತಲುಪಿತು ಮತ್ತು ಅಲ್ಲಿನ ಕೆಲವು ರಾಜರುಗಳು ಇಸ್ಲಾಂ ಸ್ವೀಕಾರ ಮಾಡಿದರು. ಮತ್ತು ಅದರಿಂದ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ದೊಡ್ಡ ಪ್ರಮಾಣದಲ್ಲಿ ಆ ಇಡೀ ಪ್ರದೇಶದ ಜನ ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದರು. ಆದ್ದರಿಂದ ಇಂದು ನಾವು ನೋಡ್ತೇವೆ ಇಂಡೋನೇಷ್ಯಾ, ಮಲೇಷ್ಯಾ ಇತ್ಯಾದಿ ಪ್ರದೇಶಗಳು ಮುಸ್ಲಿಮರು ಅತ್ಯಂತ ಹೆಚ್ಚು ವಾಸಿಸುವಂತಹ ಪ್ರದೇಶವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಅಲ್ಲಿನ ನಾಯಕರುಗಳು, ಅಲ್ಲಿನ ರಾಜರುಗಳು ಇಸ್ಲಾಂ ಸ್ವೀಕಾರ ಮಾಡಿದರು. ಈ ಕಾರಣದಿಂದ ಸಂದೇಶ ಪ್ರಚಾರದ ಒಂದು ರೀತಿ ಯಾವುದು ಅಂತ ಹೇಳಿದರೆ, ಮೊದಲು ನೀವು ನಾಯಕರಿಗೆ ಸಂದೇಶ ತಲುಪಿಸಲು ಪ್ರಯತ್ನ ಮಾಡಬೇಕು, ಆನಂತರ ಜನರನ್ನೂ ಕಡೆಗಣಿಸಬಾರದು, ಅವರಿಗೂ ಸಂದೇಶ ತಲುಪಿಸಬೇಕು. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಂ ತಾಯಿಫ್ನ ದೊಡ್ಡ ದೊಡ್ಡ ನಾಯಕರನ್ನು ಸಂದರ್ಶಿಸಿದರು, ಅವರಿಗೆ ಸಂದೇಶ ಪ್ರಚಾರವನ್ನು ಮಾಡಲು ಹೋದರು. ಆದರೆ ಆ ಎಲ್ಲ ನಾಯಕರು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಧಿಕ್ಕರಿಸಿದರು. ಒಬ್ಬ ನಾಯಕ ಹೇಳಿದ, ನೀವು ಒಂದು ವೇಳೆ ಪ್ರವಾದಿಯಾಗಿದ್ದರೆ ನೀವು ದೊಡ್ಡ ವ್ಯಕ್ತಿ, ಆದ್ದರಿಂದ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಪ್ರವಾದಿಯೊಂದಿಗೆ ಮಾತನಾಡಬೇಕಾದಂಥ ವ್ಯಕ್ತಿ ಅಲ್ಲ, ಆದ್ದರಿಂದ ನನಗೆ ಮಾತನಾಡಲು ಸಾಧ್ಯವಿಲ್ಲ. ನೀವೊಂದು ವೇಳೆ ಪ್ರವಾದಿ ಅಲ್ಲದೆ ಹೋಗಿದ್ದರೆ ನೀವು ಸುಳ್ಳು ಹೇಳುತ್ತೀರಿ ಎಂದರ್ಥ. ಆದ್ದರಿಂದ ಸುಳ್ಳುಗಾರನೊಂದಿಗೆ ಸಂಪರ್ಕಿಸಲಿಕ್ಕೆ, ಮಾತಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. 2 ಕಾರಣದಿಂದ ನನಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಲ್ಲ. ಇಂತಹುದೇ ಕಾರಣಗಳನ್ನೊಡ್ಡಿ 3 ಜನರು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತಿರಸ್ಕರಿಸಿದರು. ಕೊನೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿದ್ದಂತಹ ಜನರೊಂದಿಗೆ ಸಂಪರ್ಕಿಸಲು ಪ್ರಯತ್ನ ಮಾಡಿದರು. ಜನರು ಅದರಿಂದ ಪ್ರಭಾವಿತರಾದರೂ ಕೂಡ. ಇದನ್ನು ಕಂಡಂತಹ ಅಲ್ಲಿನ ನಾಯಕರು ಅಲ್ಲಿನ ಬಾಲಕರಿಗೆ ಹೇಳಿದರು, ನೀವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಲ್ಲು ಹೊಡೆಯಿರಿ ಎಂದು ಹೇಳಿದರು. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಕಲ್ಲು ಹೊಡೆಯಲಾಯಿತು ಮತ್ತು ಕಲ್ಲಿನಿಂದ ಹೊಡೆತದಿಂದ ಅವರ ದೇಹ ಜರ್ಜರಿತವಾಯಿತು, ರಕ್ತ ಸೋರಿತು ಮತ್ತು ಅವರ ಚಪ್ಪಲಿ ಅವರ ಕಾಲಿಗೆ ರಕ್ತದಿಂದ ಅಂಟಿಕೊಂಡಿತು. ಎಂತಹ ಘಟನೆ! ಯಾವ ಕಾರಣಕ್ಕಾಗಿ ಅವರು ಹೋದರು ಅಂತ ಹೇಳಿದರೆ, ಸಂದೇಶ ಪ್ರಚಾರ ಮಾಡಲಿಕ್ಕಾಗಿ. ಒಬ್ಬ ಪ್ರವಾದಿಯ ಮೇಲೆಯೂ ಕೂಡ ಇಂತಹ ಆಕ್ರಮಣ ನಡೆಯಿತು
ಎಂದು ನಾವು ಕಾಣ್ತೇವೆ. ಆದ್ದರಿಂದ ಪ್ರವಾದಿಯ ಜೀವನ ಅದು ಬಹಳ ಸರಳವಾದಂತಹ ಮತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲದಂತಹ ಜೀವನ ಆಗಿರಲಿಲ್ಲ. ಅವರು ಕೂಡ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಿದರು. ಕೊನೆಗೆ ಅವರು ತಾಯಿಫ್ನಿಂದ ಹೊರಗೆ ಹೋದರು ಮತ್ತು ಅಲ್ಲಿ ಕರ್ನುಲ್ ಮನಾಜಿಲ್ ಎಂಬ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡರು. ಇಂದು ಕರ್ನುಲ್ ಮನಾಜಿಲ್ ಎಂಬ ಪ್ರದೇಶ ತಾಯಿಫ್ನಲ್ಲಿದೆ. ಅನೇಕರು ಹೋಗ್ತಾರೆ. ಹಜ್ಗೆ ಹೋಗುವಾಗ ಇರುವಂತಹ ಮೀಕಾತ್ಗಳು, ಹಜ್ಗೆ ಹೋಗುವುದಕ್ಕಿಂತ ಮೊದಲು ನೀವು ಎಹ್ರಾಮ್ ಧರಿಸಬೇಕು, ಬಿಳಿ ಬಟ್ಟೆಯನ್ನು ಧರಿಸಬೇಕು. ಆ ಬಿಳಿ ಬಟ್ಟೆಯನ್ನು ಧರಿಸಲಿಕ್ಕೆ ಬೇರೆ ಬೇರೆ ಪ್ರದೇಶದಿಂದ ಬರುವವರಿಗೆ ಬೇರೆ ಬೇರೆ ಮೀಕಾತ್ಗಳಿವೆ. ಅದರಲ್ಲಿ ಒಂದು ಮೀಕಾತ್ ಯಾವುದು ಅಂತ ಹೇಳಿದರೆ ಕರ್ನುಲ್ ಮನಾಜಿಲ್, ತಾಯಿಫ್ನಲ್ಲಿರುವಂತಹ ಕರ್ನುಲ್ ಮನಾಜಿಲ್. ಅದೇ ಪ್ರದೇಶದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೋಗಿ ಕುಳಿತುಕೊಂಡರು ಮತ್ತು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿದರು. ಓ ಅಲ್ಲಾಹನೇ, ನಿನ್ನ ಸಂದೇಶವನ್ನು ತಲುಪಿಸಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇನ್ನು ನಿನಗೇ ನಾನು ಇದನ್ನು ಅರ್ಪಿಸುತ್ತೇನೆ. ನನ್ನ ಯಾವ ಪ್ರಾರ್ಥನೆ ಇದ್ದರೂ ಕೂಡ ಅದು ನಿನ್ನನ್ನು ಉದ್ದೇಶಿಸಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಈ ಸಂದೇಶವನ್ನು ತಲುಪಿಸಲು ಬಂದಾಗ ಜನರು ನನಗೆ ಈ ರೀತಿ ಉಪದ್ರವ ಮಾಡಿದರು. ಮತ್ತು ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ, ಅವರ ಪ್ರಾರ್ಥನೆಯ ಕೊನೆ ಈ ವಾಕ್ಯದೊಂದಿಗೆ ಆಗಿತ್ತು. ಇದು ಕೂಡ ಒಂದು ಒಳ್ಳೆಯ ಪ್ರಾರ್ಥನೆ. ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಮಾತು. ಆದರೆ ಅದನ್ನು ಕೆಲವೊಮ್ಮೆ ನಾವು ಪ್ರಾರ್ಥನೆಯ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ, ಲಾ ಹೌಲ, ಯಾವುದೇ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ವಲಾ ಕುವ್ವತ, ಯಾರಿಗೂ ಯಾವುದೇ ಶಕ್ತಿ ಇಲ್ಲ. ಎಲ್ಲಾ ಬಿಲ್ಲಾ, ಅಲ್ಲಾಹನ ಹೊರತು ಅಲ್ಲಾಹನ ಇಚ್ಛೆಯ ಹೊರತು ಯಾವುದೇ ಬದಲಾವಣೆ ಯಾರಿಗೂ ಸಾಧ್ಯವಿಲ್ಲ. ಯಾವುದೇ ಬದಲಾವಣೆ ಮಾಡುವಂತಹ ಶಕ್ತಿಯೂ ಕೂಡ ಯಾರಿಗೂ ಇಲ್ಲ. ಆದ್ದರಿಂದಲೇ ನಾವು ನಮಾಜ್ನ ಕರೆ ಅದಾನ್ ಕೇಳಿದಾಗ ಹಯ್ಯ ಅಲ ಸಲಾ, ನೀವು ನಮಾಜಿಗೆ ಬನ್ನಿ. ಉದಾಹರಣೆಗೆ ನೀವು ಮಲಗಿದ್ದೀರಿ, ಪ್ರಭಾತದ ನಮಾಜ್ನಲ್ಲಿದ್ದೀರಿ, ಆಗ ಈ ಶಬ್ದ ಕೇಳ್ತದೆ ನಿಮಗೆ, ಹಯ್ಯ ಅಲ ಸಲಾ, ನಮಾಜಿನ ಕಡೆಗೆ ಬನ್ನಿ. ನೀವು ಹೇಳಬೇಕಾದಂಥ ಉತ್ತರ ಏನು? ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ, ಯಾವುದೇ ಬದಲಾವಣೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದಲ್ಲೇ ಬದಲಾವಣೆ ಮಾಡುವಂತಹ ಶಕ್ತಿ ಯಾರಿಗೂ ಇಲ್ಲ. ಅದು ಇದ್ದರೆ ಕೇವಲ ಅಲ್ಲಾಹನಿಗೆ ಮಾತ್ರ. ಯಾಕೆ ನೀವು ಹೇಳುತ್ತೀರಿ? ಕೆಲವೊಮ್ಮೆ ರಾತ್ರಿ ಮಲಗಿದವರಿಗೆ ಬೆಳಿಗ್ಗೆ ಏಳಲಿಕ್ಕೆ ಆಗೋದಿಲ್ಲ, ಪಾರ್ಶ್ವವಾಯು ಬಡಿದಿರುತ್ತದೆ, ಆದ್ದರಿಂದ ಕೈಕಾಲುಗಳು ನಡೆಯುವುದಿಲ್ಲ. ಅಂತಹ ಘಟನೆಗಳು ಬೇಕಾದಷ್ಟು ಸಂಭವಿಸ್ತದೆ. ಆದ್ದರಿಂದ ಈ ಶಕ್ತಿಯನ್ನು ಕೊಡುವವನು ಯಾರು? ಅದು ದೇವನು ಮಾತ್ರ. ಬದಲಾವಣೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ದೇವನಿಗೆ ಮಾತ್ರ. ಇದನ್ನು ನಾವು ನೆನಪಿಸಿಕೊಳ್ತೇವೆ. ಈ ಪ್ರಾರ್ಥನೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿದರು. ಆಗ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಂ ಬಂದರು. ಜಿಬ್ರೀಲ್ ಎಂಬ ದೇವಚರನನ್ನು ಅಲ್ಲಾಹನು ಕಳಿಸಿದನು ಮತ್ತು ಅವರ ಜೊತೆಗೆ ಪರ್ವತಗಳನ್ನು ನಿರ್ವಹಣೆ ಮಾಡುವಂತಹ ಒಂದು ದೇವಚರರು ಕೂಡ ಬಂದರು. ಅವರು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಲಾಂ ಹೇಳಿದರು ಮತ್ತು ಹೇಳಿದರು, ನೀವು ಬಯಸುವುದಾದರೆ ಇಲ್ಲಿ ಅನೇಕ ಪರ್ವತಗಳಿವೆ. ಆ ಪರ್ವತಗಳನ್ನೆಲ್ಲ ಒಂದಕ್ಕೆ ಒಂದು ನಾವು ಸೇರಿಸಿ ಬಿಡ್ತೇವೆ ಮತ್ತು ಅದರ ಮಧ್ಯೆ ಬದುಕ್ತಾ ಇರುವಂತಹ ಈ ಜನವಿಭಾಗ ಯಾರು ನಿಮ್ಮನ್ನು ಉಪದ್ರವಿಸಿದೆಯೋ ಆ ಜನವಿಭಾಗ ಎಲ್ಲವೂ ಕೂಡ ಅಲ್ಲಿಗೆ ಕೊನೆಗೊಂಡು ಬಿಡುತ್ತಾರೆ. ಅಂತಹ ಒಂದು ಯಾತನೆಯನ್ನು ನಾವು ಅವರಿಗೆ ತರುತ್ತೇವೆ ಎಂದು ಹೇಳಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಖಂಡಿತ ಮಾಡಬೇಡಿ, ಏಕೆಂದರೆ ಇವರು ಅಜ್ಞಾನದ ಮೂಲಕ ಇದನ್ನು ಮಾಡ್ತಾ ಇದ್ದಾರೆ. ಇವರಲ್ಲದಿದ್ದರೆ ಇವರ ನಂತರವರು ಇವರ ಮುಂದಿನ ಪೀಳಿಗೆ ಇವರು ನನ್ನ ಸಂದೇಶಕ್ಕೆ ಖಂಡಿತ ಒಗ್ಗೂಡುತ್ತಾರೆ. ಇದನ್ನೇ ಉರ್ದು ಭಾಷೆಯ ಕವಿಯೊಬ್ಬರು ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಅಹ್ಲೆ ಸಿತಮ್ಕೆ ಪತ್ತರ್ ಕಾಕರ್ ಗುಲ್ ಬರ್ಸಾನೆ ವಾಲಾವೋ, ದುಷ್ಟರ ಕಲ್ಗಳ ಏಟನ್ನು ತಿಂದು ಹೂ ಮಳೆ ಗರೆದವರೇ ಅವರು. ಕಲ್ಲಿನ ಏಟಿಗೂ ಕೂಡ ಅದನ್ನು ಕೂಡ ಅವರು ಎದುರಿಸಿ ಜನರಿಗೆ ಅವರು ಪ್ರಾರ್ಥನೆ ಮಾಡಿದರು. ಇವರಲ್ಲದಿದ್ದರೆ ಇವರ ಮುಂದಿನ ಸಮುದಾಯ ಅವರು ಖಂಡಿತವಾಗಿಯೂ ಇಸ್ಲಾಮಿನ ವರ್ತುಲದೊಳಕ್ಕೆ ಬರ್ತಾರೆ, ನನ್ನ ಸಂತೋಷಕ್ಕೆ ಹೋಗೊಡ್ತಾರೆ. ಮತ್ತು ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಕಾರಾತ್ಮಕ ಮನೋಭಾವ ಮತ್ತು ಯಾವುದೇ ಸಂದರ್ಭದಲ್ಲಿ ಒಂದು ರೀತಿಯ ಚಿಂತೆಗೆ ಈಡಾಗುವಂತಹ ಪರಿಸ್ಥಿತಿ ಬರಬಾರದು. ಬದಲಾಗಿ ಉಮೇದನ್ನು ಇಟ್ಟುಕೊಳ್ಳಬೇಕು, ದೇವನ ಮೇಲಿನ ವಿಶ್ವಾಸ ಭದ್ರವಾಗಿರಬೇಕು ಎಂಬಂತಹ ಒಂದು ವಿಶೇಷ ನಾಯಕತ್ವದ ಗುಣ ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಮತ್ತು ನಮಗೆಲ್ಲರಿಗೂ ಕೂಡ ಅದು ಮಾದರಿಯಾಗಿದೆ. ಅದೇ ರೀತಿಯಲ್ಲಿ ಈ ಘಟನೆ ನಡೆದ 10 ವರ್ಷಗಳ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳು ತಾಯಿಫ್ ನಗರವನ್ನು ಜಯಿಸಿದರು ಮತ್ತು ಆ ನಗರದಲ್ಲಿ ವಿಜಯಿಯಾಗಿ ಅವರು ಪ್ರವೇಶ ಮಾಡಿದರು. ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರು, ಅವರ ಪತ್ನಿ, ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕೇಳಿದರು, ನಿಮಗೆ ಉಹದ್ ಯುದ್ಧಕ್ಕಿಂತ ಅತ್ಯಂತ ಯಾತನಾಮಯವಾದ ಯಾವುದಾದರೂ ಘಟನೆ ನಿಮ್ಮ ಜೀವನದಲ್ಲಿ ಸಂಭವಿಸಿದೆ ಎಂದು ಕೇಳಿದರು. ಉಹದ್ ಯುದ್ಧದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಆಕ್ರಮಣ ನಡೆಯಿತು.
ಅವರ ಹಲ್ಲು ಕೂಡ ಉದುರಿ ಹೋಯಿತು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಂ ನಿಧನರಾಗಿದ್ದಾರೆ ಎಂಬಂತಹ ಒಂದು ವದಂತಿ ಹರಡಿತು. ಆದ್ದರಿಂದ ಅದು ಅತ್ಯಂತ ಯಾತನಾಮಯವಾದ ದಿನವಾಗಿತ್ತು. ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಹಿಂದೆ ಸಂಭವಿಸಿದಂತಹ ತಾಯಿಫ್ನ ಘಟನೆಯ ಬಗ್ಗೆ ಗೊತ್ತಿರಲಿಲ್ಲ. ಆಗಿನ್ನೂ ಅವರು ಸಣ್ಣ ಪ್ರಾಯದವರಾಗಿದ್ದರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹೌದು, ನನಗೆ ಉಹದ್ ಯುದ್ಧಕ್ಕಿಂತ ಅತ್ಯಂತ ಕಠೋರವಾದಂತಹ ಒಂದು ದಿನ ಬಂದಿದ್ದರೆ ಅದು ತಾಯಿಫ್ನ ದಿನ, ನನ್ನ ಮೇಲೆ ಆಕ್ರಮಣ ನಡೆದಂತಹ ದಿನ ಎಂದು ಹೇಳಿದರು. ಆದ್ದರಿಂದ ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಅತ್ಯಂತ ಪರೀಕ್ಷೆಯ ಘಟ್ಟವಾಗಿತ್ತು. ಆದರೆ ಅವರು ಎದೆಗೊಂದಲಿಲ್ಲ, ಅವರು ಮನಸೋಲಲಿಲ್ಲ, ಬದಲಾಗಿ ಉಮೇದನ್ನು ಹೊಂದಿದ್ದರು, ವಿಶ್ವಾಸವನ್ನು ಹೊಂದಿದ್ದರು. ಈ ಜನ ಬದಲಾಗುತ್ತಾರೆ, ಕಲ್ಲು ಹೊಡೆದಂತಹ ಜನರೇ ಒಂದು ದಿನ ನನ್ನ ಸಂದೇಶಕ್ಕೆ ಒಗ್ಗೂಡುತ್ತಾರೆ ಎಂಬಂತಹ ವಿಶ್ವಾಸ ಅವರಿಗಿತ್ತು. ಆದ್ದರಿಂದಲೇ ಅವರ ಹೆಸರು ರಹ್ಮತುಲ್ ಲಿಲ್ ಆಲಮೀನ್, ಅಂದರೆ ಲೋಕಾನುಗ್ರಹಿ, ಇಡೀ ವಿಶ್ವದ ಪಾಲಿಗೆ ಕರುಣಾರ್ದ್ರ ಹೃದಯವನ್ನು ಹೊಂದಿದಂತಹ ಒಬ್ಬ ಪ್ರವಾದಿ. ತನ್ನನ್ನು ಇಷ್ಟು ತೀವ್ರವಾಗಿ ದ್ವೇಷಿಸಿದ ಮತ್ತು ಉಪದ್ರವಿಸಿದಂತಹ ವ್ಯಕ್ತಿಗಳ ಬಗ್ಗೆಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನೊಂದಿಗೆ ಸಹಾಯ ಯಾಚಿಸಿದರೆ ಹೊರತು ಅವರಿಗೆ ಹಿಡಿಶಾಪ ಹಾಕಲಿಲ್ಲ ಮತ್ತು ಅವರು ನಾಶವಾಗಿ ಹೋಗಲಿ ಎಂದು ಹೇಳಲಿಲ್ಲ. ಮತ್ತು ಅವರನ್ನು ನಾಶ ಮಾಡಲಿಕ್ಕೆ ಬಂದಂತಹ ದೇವಚರರನ್ನು ಕೂಡ ಹಾಗೆ ಮಾಡಬೇಡಿ ಎಂದು ಅವರನ್ನು ತಡೆದರು. ಇದೆಲ್ಲದರಲ್ಲಿಯೂ ಕೂಡ ನಮಗೆಲ್ಲರಿಗೂ ಮಾದರಿ ಇದೆ. ಅದು ಯಾವುದು ಅಂತ ಹೇಳಿದರೆ, ಯಾವುದೇ ಸಂದರ್ಭದಲ್ಲಿ ನೀವು ಮನಸೋಲಬೇಕಾಗಿಲ್ಲ ಮತ್ತು ಒಂದು ರೀತಿಯ ನಿರಾಶೆಗೆ ಇಡಬೇಕಾಗಿಲ್ಲ, ಹತಾಶೆಯ ಭಾವನೆಯನ್ನು ತಡೆಯಬೇಕಾಗಿಲ್ಲ. ಬದಲಾಗಿ ವಿಶ್ವಾಸದೊಂದಿಗೆ, ಉಮೇದಿನೊಂದಿಗೆ ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ ಎಂಬಂತಹ ಒಂದು ದೊಡ್ಡ ಸಂದೇಶ ಇದರಲ್ಲಿ ಅಡಕವಾಗಿದೆ. ಹೀಗೆ ತಾಯಿಫ್ನ ನಂತರ ಬಂದು ಮಕ್ಕಾ ಪ್ರವೇಶ ಮಾಡುವಂತಹ ಒಂದು ಘಟನೆಯೂ ಕೂಡ ಬಹಳ ಪ್ರಮುಖವಾದಂತಹ, ಬಹಳ ಕುತೂಹಲಕಾರಿಯಾದಂತಹ ಒಂದು ಘಟನೆಯಾಗಿದೆ. ಅದನ್ನು ನಾವು ಮುಂದಿನ ಸರಣಿಯಲ್ಲಿ ಖಂಡಿತವಾಗಿಯೂ ತಿಳಿಯೋಣ. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಮತ್ತೆ ಸಿಗೋಣ, ಮತ್ತಷ್ಟು ಕಲಿಯೋಣ.